ಬಹುಪದೋಕ್ತಿ 3x³ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ax ಪ್ಲಸ್ 9 ಮತ್ತು 2x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ ಎಗಳನ್ನು x ಮೈನಸ್ 2ರಿಂದ ಭಾಗಿಸಿದಾಗ ದೊರೆಯುವ ಶೇಷವು ಸಮವಾಗಿದ್ದರೆ a ನ ಬೆಲೆಯು ಅಂದ್ರೆ ಇಲ್ಲಿ ಎರಡು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. 3x³ ಪ್ಲಸ್ x² ಮೈನಸ್ ax ಪ್ಲಸ್ 9 ಇದು ಒಂದು ಪಾಲಿನಾಮಿಯಲ್. ಇನ್ನೊಂದು ಪಾಲಿನಾಮಿಯಲ್ 2x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ a ಅಂತೇಳಿ. ಈ ಎರಡು ಪಾಲಿನಾಮಿಯಲ್ಗಳನ್ನ x ಮೈನಸ್ 2 ಈ ಒಂದು ಲೀನಿಯರ್ ಪಾಲಿನಾಮಿಯಲ್ ಇಂದ ಡಿವೈಡ್ ಮಾಡ್ತಾರೆ. ಈ ರೀತಿ ಡಿವೈಡ್ ಮಾಡಿದಾಗ ಎರಡು ಪಾಲಿನಾಮಿಯಲ್ ಇಂದ ಬರ್ತಕ್ಕಂಥ ರಿಮೈಂಡರ್ ಈಕ್ವಲ್ ಆಗಿದ್ರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ a ಅಂತ ಕೇಳ್ತಾ ಇದ್ದಾರೆ. ನಾವಿಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ ರಿಮೈಂಡರ್ ಥೆರಮ್ ಬಳಸೋಣ. ರಿಮೈಂಡರ್ ಥೆರಮ್ ಏನ್ ಮಾಡ್ತೀವಿ ನಾವು, ಈ x ಮೈನಸ್ 2 ಈಕ್ವಲ್ ಟು 0 ಹಾಕಿದಾಗ ಏನ್ ಬರುತ್ತೆ, x ಈಕ್ವಲ್ ಟು 2 ಬರುತ್ತೆ. ಈ x ಈಕ್ವಲ್ ಟು 2 ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ x ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಪಾಲಿನಾಮಿಯಲ್ ಅಲ್ಲಿ. ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ ಏನ್ ಬರುತ್ತಲ್ಲ ದಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ರಿಮೈಂಡರ್. ಅದು ರಿಮೈಂಡರ್, ಅದೇನೆ ರಿಮೈಂಡರ್ ಥಿಯರಮ್ ಹೇಳೋದು. ಸೊ x ಈಕ್ವಲ್ ಟು 2 ನ ಫಸ್ಟ್ ಪಾಲಿನಾಮಿಯಲ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಇಂಟು x ಈಕ್ವಲ್ ಟು 2 ಹಾಕಬೇಕು. 3 ಇಂಟು 2 ಕ್ಯೂಬ್ ಪ್ಲಸ್ 2 ಸ್ಕ್ವೇರ್ ಮೈನಸ್ a ಇಂಟು 2 ಪ್ಲಸ್ 9 ಇದು ಏನ್ ಕೊಡುತ್ತೆ, ಇದು ಫಸ್ಟ್ ಪಾಲಿನಾಮಿಯಲ್ ನ ರಿಮೈಂಡರ್ ಕೊಡ್ತದೆ. ದಿಸ್ ರಿಮೈಂಡರ್ ವಿಲ್ ಬಿ ಈಕ್ವಲ್ ಟು ರಿಮೈಂಡರ್ ಆಬ್ಟೈನ್ಡ್ ಬೈ ಡಿವೈಡಿಂಗ್ ದ ಸೆಕೆಂಡ್ ಪಾಲಿನಾಮಿಯಲ್ ಬೈ x ಮೈನಸ್ 2. ಸೊ ಈ ರಿಮೈಂಡರ್ ಕೂಡ ಸೇಮ್ ಇರೋದ್ರಿಂದ ಎರಡನ್ನು ಈಕ್ವೇಟ್ ಮಾಡಿಬಿಡ್ತೀನಿ. 2 ಇಂಟು 2 ಕ್ಯೂಬ್ ಪ್ಲಸ್ 3 ಇಂಟು 2 ಸ್ಕ್ವೇರ್ ಪ್ಲಸ್ 3 ಇಂಟು 2 ಪ್ಲಸ್ a. ಓಕೆ, ಸಿಂಪ್ಲಿಫೈ ಮಾಡೋಣ ಈಗ. 3 ಇಂಟು 2 ಕ್ಯೂಬ್ ಅಂತಂದ್ರೆ 8 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಮೈನಸ್ a ಇಂಟು 2 ಅದನ್ನ 2a ಅಂತ ಬರೀತೀನಿ ಪ್ಲಸ್ 9 ಈಕ್ವಲ್ ಟು 2 ಇಂಟು 2 ಕ್ಯೂಬ್ ಅಂದ್ರೆ 8 ಪ್ಲಸ್ 3 ಇಂಟು 4 ಪ್ಲಸ್ 3 2 6 ಪ್ಲಸ್ a. ಓಕೆ, 3 8 24 ಪ್ಲಸ್ 4 ಮೈನಸ್ 2a ಪ್ಲಸ್ 9 ಈಕ್ವಲ್ ಟು 2 8 16 ಪ್ಲಸ್ 3 4 12 ಪ್ಲಸ್ 6 ಪ್ಲಸ್ a. ಓಕೆ, ಈಗ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 24 ಪ್ಲಸ್ 4 28 28 ಪ್ಲಸ್ 9 ಅಂತಂದ್ರೆ 37 ಮೈನಸ್ 2a ಈ ಕಡೆ ಬರಲಿ ಪ್ಲಸ್ 2a ಆಗುತ್ತೆ. ಈ ಕಡೆ a ಪ್ಲಸ್ 2a ಇಲ್ಲಿ a ಇದೆಯಲ್ಲ ಅದು a ಮೈನಸ್ 2a ಈ ಕಡೆ ಬಂದಾಗ ಪ್ಲಸ್ 2a. ಇನ್ನು ಇವುಗಳನ್ನ ಆಡ್ ಮಾಡಿದ್ರೆ 16 ಪ್ಲಸ್ 12 ಅಂತಂದ್ರೆ 28 28 ಪ್ಲಸ್ 6 ಅಂದ್ರೆ 34. ಓಕೆ, ಈ 34ನ ಲೆಫ್ಟ್ ಸೈಡ್ ತಗೊಂಡು ಹೋಗ್ತೀನಿ. 37 ಮೈನಸ್ 34 ಈಕ್ವಲ್ ಟು a. 37 ಮೈನಸ್ 34 ಅಂತಂದ್ರೆ 3. ಸೊ a ಪ್ಲಸ್ 2a ಅಂತಂದ್ರೆ ಇಟ್ ಈಸ್ 3a. 37 ಮೈನಸ್ 34 ಅಂದ್ರೆ 3 ಈಕ್ವಲ್ ಟು 3a. therefore the value of a is equal to 1. a value is to 1. so option 2 is correct. next question, x power 4 minus 81 y to the power of 4 ಇದರ ಎರಡು ಅಪವರ್ತನಗಳು ಯಾವ್ಯಾವು, x ಮೈನಸ್ 3y ಮತ್ತು x ಪ್ಲಸ್ 3y ಆದಾಗ ಇನ್ನೊಂದು ಅಪವರ್ತನ ಅಂತ ಕೇಳ್ತಾರೆ. ಈಗ ಎರಡು ಅಪವರ್ತನ ಇದಾದ್ರೆ ಇನ್ನೊಂದು ಅಪವರ್ತನ ಯಾವ್ದಾಗಿರುತ್ತೆ ಅಂತ. ಓಕೆ ರೈಟ್, ಈಗ x ಪವರ್ 4 ಮೈನಸ್ ಈ 81ನ್ನ ನಾನೇನಂತ ಬರೀತೀನಿ ಅಂದ್ರೆ 3 ಟು ದ ಪವರ್ ಆಫ್ 4 y ಟು ದ ಪವರ್ ಆಫ್ 4 ಅಂತ ಬರೀತೀನಿ. 3 ಟು ದ ಪವರ್ ಆಫ್ 4 y ಟು ದ ಪವರ್ ಆಫ್ 4. ಇದೇ ಎಕ್ಸ್ಪ್ರೆಷನ್ ನ ಇನ್ನೊಂದಿಷ್ಟು ಮಾಡಿಫೈ ಮಾಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀತೀನಿ ಮೈನಸ್ ಇದನ್ನ ಏನಂತ ಬರೀತೀನಿ ಅಂತಂದ್ರೆ 3 ಸ್ಕ್ವೇರ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಈ 2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 2 ಟು ದ 4 3 ಟು ದ ಪವರ್ ಆಫ್ 4 2 ಟು ದ 4 y ಟು ದ ಪವರ್ ಆಫ್ 4 ಆಗುತ್ತೆ. ನಾವು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಅಂತಂದ್ರೆ ಎಕ್ಸ್ ಸ್ಕ್ವೇರ್, b ಅಂದ್ರೆ 3 ಸ್ಕ್ವೇರ್ ವೈ ಸ್ಕ್ವೇರ್. ಓಕೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತಂದ್ರೆ a ಪ್ಲಸ್ ಬಿ ಅಂದ್ರೆ ಈ ಕೆಳಗಡೆ ಇರ್ತಕ್ಕಂಥ ಎಲ್ಲಾ ಟರ್ಮ್ 3 ಸ್ಕ್ವೇರ್ ವೈ ಸ್ಕ್ವೇರ್ ಇದು ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ 3 ಸ್ಕ್ವೇರ್ ವೈ ಸ್ಕ್ವೇರ್. ಓಕೆ, ಈ ಟರ್ಮ್ ಆಸ್ ಇಟ್ ಈಸ್ ಇರ್ಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತಂದ್ರೆ 9 ವೈ ಸ್ಕ್ವೇರ್ ಇದು ಹಂಗೆ ಇರ್ಲಿ. ಇದನ್ನ ನಾ ಏನ್ ಬರಿತೀನಿ ಅಂತಂದ್ರೆ ಇಲ್ಲಿ 3 ಸ್ಕ್ವೇರ್ ವೈ ಸ್ಕ್ವೇರ್ ಇದೆಯಲ್ಲ ಅದನ್ನ 3y ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. 3y ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 3y ಹೋಲ್ ಸ್ಕ್ವೇರ್ ಈ ರೀತಿ ಆಯ್ತು. ಎಕ್ಸ್ ಸ್ಕ್ವೇರ್ ಮೈನಸ್ 3y ಹೋಲ್ ಸ್ಕ್ವೇರ್. ಓಕೆ, ಇದು ಅಗೇನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್.
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಪ್ಲಸ್ 3y ಇಂಟು ಎ ಮೈನಸ್ ಬಿ ಅಂದ್ರೆ ಎಕ್ಸ್ ಮೈನಸ್ 3y. ಅವ್ರು ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ 3y ಮತ್ತು ಎಕ್ಸ್ ಪ್ಲಸ್ 3y ಗಳು ಫ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಮೈನಸ್ 3y ಎಕ್ಸ್ ಪ್ಲಸ್ 3y ಫ್ಯಾಕ್ಟರ್ ಆದ್ರೆ ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಅದು ಮತ್ತೊಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 4a ಕ್ಯೂಬ್ ಮೈನಸ್ 9a ಇದರ ಎಲ್ಲಾ ಅಪವರ್ತನಗಳು. ಓಕೆ, 4a ಕ್ಯೂಬ್ ಮೈನಸ್ 9a. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಎ ಕಾಮನ್ ತೆಗೆದ್ಬಿಡ್ತೀನಿ. ಎ ಕಾಮನ್ ಬಂದ್ರೆ ಒಳಗಡೆ 4a ಸ್ಕ್ವೇರ್ ಮೈನಸ್ 9 ಉಳಿತು. ಇಟ್ ಈಸ್ ಈಕ್ವಲ್ ಟು ಎ. ನೋಡಿ, ಎಲ್ಲಾ ಅಪವರ್ತನಗಳು ಅಂತ ಕೇಳಿದರೆ ಒಂದು ಅಪವರ್ತನ ಯಾವ್ದು ಬಂತು ಅಂದ್ರೆ ಎ ಬಂತು. ಎ ಒಂದು ಫ್ಯಾಕ್ಟರ್ ಆಗಿರೋದು ಒಂದೇ ಆಪ್ಷನ್ ಅಲ್ಲೂ ಇಲ್ಲ, ಎರಡನೇ ಆಪ್ಷನ್ ಅಲ್ಲೂ ಇಲ್ಲ, ಮೂರನೇ ಆಪ್ಷನ್ ಅಲ್ಲೂ ಇಲ್ಲ. ಸೊ ಇರೋದು ಒಂದೇ ಒಂದು ಆಪ್ಷನ್, ಆಪ್ಷನ್ 4. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ಇದು ಒಂದು ರೀತಿ ಆಯ್ತು. ಇನ್ನೊಂದು ರೀತಿ ಇದನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀನಿ ನಾನು. ಈ 4a ಸ್ಕ್ವೇರ್ ಇದೆಯಲ್ಲ, ಅದನ್ನ ನಾನೇನ್ ಬರ್ತೀನಿ ಅಂತಂದ್ರೆ ಇದನ್ನ 2 ಸ್ಕ್ವೇರ್ a ಸ್ಕ್ವೇರ್ ಅಂತ ಬರೀಬಹುದು. 4a ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ 2 ಸ್ಕ್ವೇರ್ a ಸ್ಕ್ವೇರ್ ಮೈನಸ್ ದಿಸ್ 9 ವಿಲ್ ಬಿ ರಿಟನ್ ಆಸ್ 3 ಸ್ಕ್ವೇರ್. ಸೊ ಈ ರೀತಿ ಆಯ್ತು. ಓಕೆ, ಈಗ ಅಗೇನ್ ಏನ್ ಮಾಡೋಣ ಅಂತಂದ್ರೆ a ಇಂಟು 2 ಸ್ಕ್ವೇರ್ a ಸ್ಕ್ವೇರ್ ಅನ್ನ 2a ಹೋಲ್ ಸ್ಕ್ವೇರ್ ಅಂತ ಬರೀರಿ ಮೈನಸ್ 3 ಸ್ಕ್ವೇರ್. ಮತ್ತೊಮ್ಮೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತಂದ್ರೆ a ಪ್ಲಸ್ b ಇಂಟು a ಮೈನಸ್ b, ವೇರ್ a ಅಂತಂದ್ರೆ 2a, a ಪ್ಲಸ್ b ಇಂಟು a ಮೈನಸ್ b. ಸೊ ದೇರ್ ಆರ್ 3 ಫ್ಯಾಕ್ಟರ್ಸ್. ಯಾವ್ಯಾವುದು ಅಂತಂದ್ರೆ ಒಂದು a, ಇನ್ನೊಂದು 2a ಪ್ಲಸ್ 3, ಇನ್ನೊಂದು 2a ಮೈನಸ್ 3. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಅಂದ್ರೆ ಎ ಬಿ ಒಂದು ಸ್ಟ್ರೈಟ್ ಲೈನು, ಸಿ ಡಿ ಮತ್ತೊಂದು ಸ್ಟ್ರೈಟ್ ಲೈನ್. ಈ ಎರಡು ಸ್ಟ್ರೈಟ್ ಲೈನ್ಗಳು ಪಿ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ. ಅವು ಎರಡನ್ನು ಇಂಟರ್ಸೆಕ್ಟ್ ಮಾಡ್ತವೆ ಎಲ್ಲಿ ಅಂತಂದ್ರೆ ಪಿ ಪಾಯಿಂಟ್. ಮತ್ತೊಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಿ ಪಿ ಕ್ಯೂ ಈಕ್ವಲ್ ಟು 90 ಡಿಗ್ರಿ. ಎಲ್ಲಿದೆ ಸಿ ಪಿ ಕ್ಯೂ? ಇಲ್ಲಿದೆ ನೋಡ್ರಿ, ಇದು 90 ಡಿಗ್ರಿ ಇದೆ. ಆದರೆ ಎಕ್ಸ್ ವೈ ಮತ್ತು ಝೆಡ್ ನ ಅಳತೆಗಳನ್ನು ನಾವು ಕಂಡುಹಿಡಿಯಬೇಕು. ಓಕೆ, ರೈಟ್. ಈಗ ಆಪ್ಷನ್ಸ್ ಅಬ್ಸರ್ವ್ ಮಾಡಿದ್ರೆ ಪ್ರತಿ ಆಪ್ಷನ್ ಅಲ್ಲಿ ಎಕ್ಸ್ ಈಕ್ವಲ್ ಟು 20 ಅನ್ನೋದು ಫಿಕ್ಸ್ ಬರ್ತಾ ಇದೆ. ಪ್ರತಿ ಆಪ್ಷನ್ ಅಲ್ಲಿ ಎಕ್ಸ್ ಈಕ್ವಲ್ ಟು 20 ಫಿಕ್ಸ್ ಇದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಎಕ್ಸ್ ಈಕ್ವಲ್ ಟು 20 ಬಂದೇ ಬರುತ್ತೆ ಅಂತ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ನಮಗೆ ಸಿಕ್ಬಿಡಿತ್ತು, ಎಕ್ಸ್ ಈಕ್ವಲ್ ಟು 20. ಎಕ್ಸ್ ಈಕ್ವಲ್ ಟು 20 ಆದ್ರೆ ಈ ಕಂಪ್ಲೀಟ್ ಆಂಗಲ್ ನೋಡಿ, ಎ ಬಿ ಇಲ್ಲಿದೆ, ಸಿ ಡಿ ಇಲ್ಲಿದೆ ಅಂತಂದ್ರೆ ಈ 3z ಮೈನಸ್ 10 ಅನ್ನೋದು ಈ 90 ಪ್ಲಸ್ ಎಕ್ಸ್ ಇದಕ್ಕೆ ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಯಾವ್ದಕ್ಕೆ ಈಕ್ವಲ್? 3z ಮೈನಸ್ 10 ವಿಲ್ ಬಿ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 90 ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಈಕ್ವಲ್. ಯಾಕಂದ್ರೆ ಆ ಎರಡನ್ನು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಓಕೆ, 3z ಮೈನಸ್ 10 ಈಕ್ವಲ್ ಟು 90 ಡಿಗ್ರಿ ಪ್ಲಸ್ ಎಕ್ಸ್ ಅಂದ್ರೆ ಈಗ ತಾನೇ ಗೊತ್ತಾಯ್ತಲ್ಲ 20 ಡಿಗ್ರಿ. 20 ನಾವು ಫೈಂಡ್ ಮಾಡಿಲ್ಲ, ಆಪ್ಷನ್ಸ್ ಅಲ್ಲಿ ಫಿಕ್ಸ್ ಇರೋದ್ರಿಂದ ಆಬ್ವಿಯಸ್ಲಿ ಅದು 20 ಬರಲೇಬೇಕು. ಸೊ ಎಕ್ಸ್ ಈಕ್ವಲ್ ಟು 20 ಆಗಿದೆ. 90 ಪ್ಲಸ್ 20 ಅಂತಂದ್ರೆ 110 ಡಿಗ್ರಿ. ಮೈನಸ್ 10 ಈ ಕಡೆ ಬಂದ್ರೆ ಪ್ಲಸ್ 10 ಆಯ್ತು. ಅಲ್ಲಿಗೆ 110 ಪ್ಲಸ್ 10 ಅಂತಂದ್ರೆ 120 ಡಿಗ್ರಿ ಆಯ್ತು. ಈ ಕಡೆ 3z ಇದೆ. ಡಿವೈಡ್ ಮಾಡಿದ್ರೆ 3 1s 3 4s 12 40. Therefore z is equal to 40 degree. So x equal to 20, z equal to 40. Z equal to 50 ಅಂತ ಇದೆ. So option 4 wrong. Okay. ಈಗ ಸೇಮ್ ಅದೇ ರೀತಿ APC ಮತ್ತು DPB ಈ ಎರಡು ಆಂಗಲ್ಗಳು ಈಕ್ವಲ್ ಆಗಿರುತ್ತೆ. ಯಾಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ದೇ ಆರ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. Therefore 3x plus 10 will be equal to y. 3 into x ಅಂದ್ರೆ 20 plus 10 equal to y. 3 into 20 ಅಂದ್ರೆ ಎಷ್ಟಾಯ್ತು? 60. 60 plus 10 ಅಂತಂದ್ರೆ 70 ಆಯ್ತು. Therefore y equal to 70. Okay, x equal to 20, y equal to 70, z equal to 40. ನೋಡಿ, y equal to 70, z equal to 40. Option 2 ಕರೆಕ್ಟ್. ಕೊಟ್ಟಿರುವ ತ್ರಿಭುಜದಲ್ಲಿ ಸಿ ನ ಅಳತೆ, ಸಿ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಈ ಆಂಗಲ್ ನಮ್ಗೆ ಬೇಕಾಗಿದೆ. ಓಕೆ, ವೈ ಪಿ ಅನ್ನೋದು ಒಂದು ಸರಳ ರೇಖೆ ಆಗಿರೋದ್ರಿಂದ
ಒಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಎ ಮತ್ತು 4a ಪ್ಲಸ್ 30 ಈ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಸೊ ಎ ಪ್ಲಸ್ 4a ಪ್ಲಸ್ 30 ಈಕ್ವಲ್ ಟು 180 ಡಿಗ್ರಿ. ಎ ಪ್ಲಸ್ 4a ಅಂತಂದ್ರೆ 5a, 30 ರೈಟ್ ಸೈಡ್ ಬಂದ್ರೆ ಮೈನಸ್ 30 ಆಗುತ್ತೆ. ದೇರ್ ಫೋರ್ 180 ಮೈನಸ್ 30. ಸೊ ವಿ ಗೆಟ್ 5a ಈಕ್ವಲ್ ಟು 180 ಮೈನಸ್ 30 ಅಂತಂದ್ರೆ 150. ಡಿವೈಡ್ ಮಾಡಿದ್ರೆ 30 ಡಿಗ್ರಿ. ಎ ಈಕ್ವಲ್ ಟು ಎಷ್ಟು ಬಂತು? 30 ಬಂತು. ನೋಡಿ 30 ಬಂತು ಅಂತೇಳಿ ಫಸ್ಟ್ ಆಪ್ಷನ್ ಇರುತ್ತೆ, ಅದು ಹಾಕ್ಬಾರ್ದು ಮತ್ತೆ, ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಎ ವ್ಯಾಲ್ಯೂ ಅಲ್ಲ ಸಿ ವ್ಯಾಲ್ಯೂ. ಇಲ್ಲಿ ನಮಗೆ ಗೊತ್ತಾಗಿರೋದು ಎ ಈಕ್ವಲ್ ಟು 30 ಡಿಗ್ರಿ. ವೈ ಎಷ್ಟು ಕೊಟ್ಟಿದ್ರೆ ಅಂತಂದ್ರೆ 70 ಡಿಗ್ರಿ ಕೊಟ್ಟಿದ್ರೆ ಎ ಎಷ್ಟು ಬಂದಿದೆ? 30 ಡಿಗ್ರಿ ಬಂದಿದೆ. ಎರಡನ್ನೂ ಆಡ್ ಮಾಡಿದ್ರೆ 70 ಪ್ಲಸ್ 30 ಅಂದ್ರೆ 100 ಆಯ್ತು. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎನಿ ಟ್ರಯಾಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 180 ಡಿಗ್ರಿ ಇರುತ್ತೆ. ಇಲ್ಲಿ ಆಲ್ರೆಡಿ 100 ಇರೋದ್ರಿಂದ ಸಿ ಎಷ್ಟು ಡಿಗ್ರಿ ಇದ್ರೆ 180 ಆಗುತ್ತೆ? ಸಿ ಹ್ಯಾಸ್ ಟು ಬಿ 80 ಡಿಗ್ರಿ. ಸಿ ಗೆ ಬೇರೆ ದಾರಿ ಇಲ್ಲ, 80 ಡಿಗ್ರಿ ಇರಲೇಬೇಕು. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಅಳತೆ ಅಂದ್ರೆ ಆಂಗಲ್ ಎಕ್ಸ್ ಇಲ್ಲಿದೆಯಲ್ಲ, ಈ ಆಂಗಲ್ ನ ಫೈಂಡ್ ಮಾಡಬೇಕು. ಬಹಳ ಸಿಂಪಲ್ ಆಗಿದೆ. ಟ್ರಯಾಂಗಲ್ ಎ ಬಿ ಸಿ ಅಬ್ಸರ್ವ್ ಮಾಡಿದ್ರೆ ಇದು ಎ ಬಿ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಅಂತ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಈ ಎರಡು ಲೈನ್ಗಳು ಇಲ್ಲೂ ಕೂಡ ಎರಡು ಲೈನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಒಂದು ಐಸೋಸ್ಲೆಸ್ ಟ್ರಯಾಂಗಲ್. ಜೊತೆಗೆ ರೈಟ್ ಆಂಗಲ್ ಟ್ರಯಾಂಗಲ್, ಯಾಕಂದ್ರೆ ಬಿ 90 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಬಿ 90 ಡಿಗ್ರಿ ಇದೆ ಮತ್ತು ಐಸೋಸ್ಲೆಸ್ ಟ್ರಯಾಂಗಲ್ ಆಗಿರೋದ್ರಿಂದ ಈ ಎರಡು ಆಂಗಲ್ಗಳು ಈಕ್ವಲ್ ಆಗಿರಬೇಕು. ಈ ಎರಡು ಆಂಗಲ್ಗಳು ಈಕ್ವಲ್ ಆಗಿರಬೇಕು. ಸೊ 90 ಡಿಗ್ರಿ ಇದೆ. 180 ಡಿಗ್ರಿನಲ್ಲಿ ಈ 90ನ ತೆಗೆದು ಬಿಟ್ರೆ ಉಳಿಯೋದೆಷ್ಟು? 90 ಡಿಗ್ರಿ. ಈ 90 ಡಿಗ್ರಿಯನ್ನ ಆಂಗಲ್ ಎ ಮತ್ತು ಇಲ್ಲಿ ಆಂಗಲ್ ಸಿ ಎರಡನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು. ಸೊ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಡಿಗ್ರಿ ಬರುತ್ತೆ? ಇದು 45 ಡಿಗ್ರಿ ಬರುತ್ತೆ, ಇದು ಕೂಡ 45 ಡಿಗ್ರಿ ಬರುತ್ತೆ. ಓಕೆ, ಈ 45 ಡಿಗ್ರಿ ಮತ್ತು ಎಕ್ಸ್ ಎರಡನ್ನು ಒಂದು ಸ್ಟ್ರೈಟ್ ಲೈನ್ ಎಡಿ ಮೇಲೆ ನಿಂತಿರೋದ್ರಿಂದ ಸೊ 45 ಡಿಗ್ರಿ ಪ್ಲಸ್ ಎಕ್ಸ್ ಎರಡನ್ನೂ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಈ ಕಡೆ 45 ಡಿಗ್ರಿ ಇದೆ, ಈ ಕಡೆ ಎಕ್ಸ್ ಇದೆ. ಒಂದು ಸ್ಟ್ರೈಟ್ ಲೈನ್ ಮೇಲೆ ಈ ಎರಡು ಆಂಗಲ್ ಫಾರ್ಮ್ ಆಗಿರೋದ್ರಿಂದ ಎರಡನ್ನೂ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. therefore x equal to 180 degree minus 45 degree. therefore we get x equal to 135 degree. therefore the value of x is 135. option 1 correct. next question, ಸಮಾಂತರ ಚತುರ್ಭುಜ ABCD ಯಲ್ಲಿ ಕೋನ A ಮತ್ತು ಕೋನ B ಗಳ ಕೋನಾರ್ಧಕಗಳು P ಬಿಂದುವಿನಲ್ಲಿ ಸಂಧಿಸಿವೆ. ಹಾಗಾದ್ರೆ APB ಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಅಂದ್ರೆ A ಕೋನ ಎಷ್ಟಿರುತ್ತೋ ಅದನ್ನ ಈ AP ಅನ್ನೋದು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಕೋನಾರ್ಧಕ ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಅದೇ ರೀತಿ ಕೋನ B ಎಷ್ಟಿರುತ್ತಲ್ಲ ಅದನ್ನ ಈ BP ಅನ್ನೋ ಲೈನ್ ಸೆಗ್ಮೆಂಟ್ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಆಂಗಲ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಮೇಲ್ಗಡೆ ಎಷ್ಟಿದೆ ಗೊತ್ತಿಲ್ಲ, ಈಕ್ವಲ್ ಆಗಿ ಡಿವೈಡ್ ಮಾಡೋದ್ರಿಂದ ಕೆಳಗಡೆ ಕೂಡ ಅಷ್ಟೇ ಇರುತ್ತೆ. ಸೊ ಎರಡನ್ನು ಎಕ್ಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಈ ಬಿ ಅನ್ನೋದು ಎಷ್ಟು ಆಂಗಲ್ ಅಲ್ಲಿ ಡಿವೈಡ್ ಆಗಿದೆ ಗೊತ್ತಿಲ್ಲ, ಬಟ್ ಎರಡೂ ಕಡೆನೂ ಸೇಮ್ ಆಂಗಲ್ ಇರುತ್ತೆ. ಎಷ್ಟು ಅಂತ ಗೊತ್ತಿಲ್ಲ, ಹಾಗಾಗಿ ವೈ ವೈ ಅಂತ ಅನ್ಕೊಳ್ಳೋಣ. ಸಮಾಂತರ ಚತುರ್ಭುಜ ಈಕ್ವಿಲ್ಯಾಟ್ರಲ್ ಯಾವ್ದು? ಪ್ಯಾರಲೋಗ್ರಾಮ್. ಸಮಾಂತರ ಚತುರ್ಭುಜ ಅಂತಂದ್ರೆ ಪ್ಯಾರಲೋಗ್ರಾಮ್. ಆ ಪ್ಯಾರಲೋಗ್ರಾಮ್ ನ ಒಂದು ಪ್ರಾಪರ್ಟಿ ಏನಿದೆ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ ಗಳ ಸಮ್ ಯಾವತ್ತಿಗೂ 180 ಡಿಗ್ರಿ ಬರ್ತಾ ಇರ್ತದೆ. ಅಂದ್ರೆ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಪಾರ್ಶ್ವ ಕೋನಗಳು ನಾವ್ ಯಾವ ತಗೊಳ್ಳೋಣ ಅಂತಂದ್ರೆ ಎ ಮತ್ತು ಬಿ ಈ ಕೋನಗಳನ್ನು ತಗೊಳ್ಳೋಣ. ಕೋನ ಎ ಪ್ಲಸ್ ಕೋನ ಬಿ ಈ ಎರಡು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಬರಬೇಕು? 180 ಡಿಗ್ರಿ ಬರಬೇಕು. ಬಟ್ ಎ ಅನ್ನೋ ಕೋನವು ಎರಡು ಕೋನಗಳ ಮೊತ್ತ ಯಾವುದು? ಎಕ್ಸ್ ಮತ್ತು ಎಕ್ಸ್. ಸೊ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟಾಯ್ತು? ಅಲ್ಲಿಗೆ 2x ಆಯ್ತು. ಪ್ಲಸ್ ಬಿ ಕೋನ ಕೂಡ ಎರಡು ಕೋನಗಳ ಮೊತ್ತ, ಮೇಲೆ y ಕೆಳಗಡೆ y. ಸೊ y ಪ್ಲಸ್ y ಅದನ್ನ ನಾನು 2y ಅಂತ ಬರೀತೀನಿ. ಅಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎರಡು ಟರ್ಮ್ಸ್ ಇಂದ 2 ನ ಕಾಮನ್ ತೆಗಿತೀನಿ. 2 ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ. ಡಿವೈಡ್ ಮಾಡಿದ್ರೆ ವಿ ಗೆಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಡಿಗ್ರಿ. ಹಾಗಾದ್ರೆ ಈ ಎಕ್ಸ್ ಮತ್ತು ಈ ವೈ ಎರಡನ್ನು ಆಡ್ ಮಾಡಿದ್ರೆ 90 ಡಿಗ್ರಿ ಬರ್ತದೆ. ಈಗ ಏನ್ ಮಾಡೋಣ ಅಂತಂದ್ರೆ ಈ ಟ್ರಯಾಂಗಲ್ ಮಾತ್ರ ನೋಡಿ, PAB ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ನೋಡಿ. ಇಲ್ಲಿ ಈ ಆಂಗಲ್ ಮತ್ತು ಈ ಆಂಗಲ್ ಎರಡನ್ನು ಆಡ್ ಮಾಡಿದ್ರೆ 90 ಡಿಗ್ರಿ. ನನ್ಗೆ ಬೇಕಾಗಿರೋದು ಆಂಗಲ್ ಪಿ. ಇದನ್ನ ಎ ಅನ್ಕೊಳ್ತೀನಿ, ಇದನ್ನ ಬಿ ಅನ್ಕೊಂಡ್ರೆ ಆಂಗಲ್ ಪಿ ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ. ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎ ಅಂದ್ರೆ ಇಷ್ಟು ಮಾತ್ರ.
ಈ ಟ್ರಯಾಂಗಲ್ ಆಂಗಲ್ ಬಿ ಅಂದ್ರೆ ಇಷ್ಟು ಮಾತ್ರ, ಕೆಳಗಡೆ ಮಾತ್ರ. ಅಂಡ್ ದಿಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಆಂಗಲ್ ಪಿ ಗೊತ್ತಿಲ್ಲ, ಎ ಪ್ಲಸ್ ಬಿ, ಎ ಅಂತಂದ್ರೆ ಎಕ್ಸ್, ಬಿ ಅಂದ್ರೆ ವೈ. ಯಾಕಂದ್ರೆ ಇದು ಎಕ್ಸ್, ಇದು ವೈ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180. ಬಟ್ ಎಕ್ಸ್ ಪ್ಲಸ್ ವೈ ಅಂದ್ರೆ 90, ಅದು ಈ ಕಡೆ ಬಂದ್ರೆ -90 ಆಯ್ತು. ದೇರ್ ಫೋರ್ 180 ಮೈನಸ್ 90, 180 ಮೈನಸ್ 90 ಅಂತಂದ್ರೆ ಎಷ್ಟು? 90 ಡಿಗ್ರಿ. ದೇರ್ ಫೋರ್ ಆಂಗಲ್ ಪಿ, ದಿಸ್ ಆಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಬಾಹುಗಳ ಅನುಪಾತ 3:5 ಮತ್ತು ಅದರ ಸುತ್ತಳತೆ 80 ಸೆಂಟಿಮೀಟರ್. ಈ ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಬಾಹುಗಳ ಅಳತೆಗಳು ಕ್ರಮವಾಗಿ. ಓಕೆ, ನೋಡಿ ರೆಫರೆನ್ಸ್ಗೆ ಒಂದು ಸಮಾಂತರ ಚತುರ್ಭುಜ ತಗೊಳ್ಳೋಣ. ಓಕೆ, ಇದಕ್ಕೆ ABCD ಅಂತ ಹೆಸರು ಕೊಡಿ. ABCD. ಪಾರ್ಶ್ವಬಾಹುಗಳು ಅಂತಂದ್ರೆ AB ಗೆ ಪಾರ್ಶ್ವಬಾಹು ಯಾವ್ದಾಗುತ್ತೆ ಅಂದ್ರೆ BC ಕೂಡ ಪಾರ್ಶ್ವಬಾಹು ಆಗ್ತದೆ, AD ಕೂಡ ಪಾರ್ಶ್ವಬಾಹು ಆಗುತ್ತದೆ. ಎರಡು ಕೂಡ ಸಮನಾಗಿರ್ತವೆ. ಯಾವ್ದಾದ್ರು ಒಂದನ್ನು ತಗೊಳ್ಳೋಣ. ಆ ಪಾರ್ಶ್ವಬಾಹುಗಳ ಅನುಪಾತ 3:5 ಅಂತಂದ್ರೆ ನಿಜವಾದ ಬಾಹುಗಳು 3x ಮತ್ತು 5x ಆಗಿದೆ. BC ಅನ್ನೋದು 3x ಆದ್ರೆ AB ಅನ್ನೋದು 5x. ರೆಫರೆನ್ಸಿಂಗ್ ಮಾತ್ರ ಅಷ್ಟೇ. BC 3x ಆದ್ರೆ AD ಕೂಡ 3x ಆಗಿರುತ್ತದೆ. AB 5x ಆದ್ರೆ CD ಕೂಡ 5x ಆಗಿರ್ತದೆ. ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದ್ರೆ 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸುತ್ತಳತೆ AB ಪ್ಲಸ್ BC ಪ್ಲಸ್ CD ಪ್ಲಸ್ AD ಎಷ್ಟಾಗುತ್ತೆ? 5 ಪ್ಲಸ್ 3 8, 8 ಬೇಡ, ಹಿಂಗ್ ಡೈರೆಕ್ಟ್ ಮಾಡಿ. 5 5 10, 3 3 6. ಸೊ 10 ಪ್ಲಸ್ 6 16x ಈಕ್ವಲ್ ಟು 80 ಸೆಂಟಿಮೀಟರ್. 16 ಒಂದ್ಲೆ 16, 5 80. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು? 5. ನಮ್ಗೆ ಎಕ್ಸ್ ವ್ಯಾಲ್ಯೂ ಬಂತು. ನಮ್ಗೆ ಬೇಕಾಗಿರೋದು ಬಾಹುಗಳ ಅಳತೆ. ಇದ್ರಲ್ಲಿ ಹಾಕಿ, ಎಕ್ಸ್ ಪ್ಲೇಸ್ ಅಲ್ಲಿ ಇದ್ರಲ್ಲಿ ಹಾಕಿ ಮತ್ತು ಇದ್ರಲ್ಲಿ ಹಾಕಿ. 3 ಇಂಟು ಎಕ್ಸ್ ಅಂದ್ರೆ 5, ಇದರಲ್ಲಿ 5 ಇಂಟು 5, 3 5 15, 5 5 25. ಹಾಗಾದ್ರೆ ಆ ಬಾಹುಗಳ ಅಳತೆ, ನಿಜವಾದ ಅಳತೆ ಎಷ್ಟಾಗಿರ್ತದೆ? 15 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇವುಗಳಲ್ಲಿ ತಪ್ಪಾದ ಹೇಳಿಕೆ ಅಂದ್ರೆ 3 ರಾಂಗ್ ಇರ್ತವೆ, ಒಂದು ಮಾತ್ರ 3 ರೈಟ್ ಇರ್ತವೆ. ತಪ್ಪಾದ ಹೇಳಿಕೆ ಬೇಕಲ್ಲ ನಮಗೆ? ಎಸ್, 3 ಆಪ್ಷನ್ಗಳು ಟ್ರೂ ಸ್ಟೇಟ್ಮೆಂಟ್ಸ್ ಆಗಿರ್ತವೆ, ಒಂದು ಆಪ್ಷನ್ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಆ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ನಾವು ಫೈಂಡ್ ಮಾಡಬೇಕು. ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುಗಳನ್ನು ಹೊಂದಿರುವುದಿಲ್ಲ ಅಂತ ಹೇಳ್ತೇನೆ. ಇಲ್ಲ, ಹೌದು, ಏನಿದೆ ಇಲ್ಲಿ? ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುಗಳನ್ನು ಹೊಂದಿರುವುದಿಲ್ಲ. ಹೌದು, ಯಾಕಂದ್ರೆ ಇದು ಬೇರೆ ಲೈನು, ಇದು ಬೇರೆ ಲೈನ್ ಆಯ್ತಂದ್ರೆ ಒಂದೇ ಒಂದು ಪಾಯಿಂಟ್, ಸಾಮಾನ್ಯ ಬಿಂದು, ಕಾಮನ್ ಪಾಯಿಂಟ್ ಒಂದೇ ಇರುತ್ತೆ. ಹಾಗಾಗಿ ಒಂದಕ್ಕಿಂತ ಜಾಸ್ತಿ ಪಾಯಿಂಟ್ಗಳು ಇರೋದಿಲ್ಲ. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ತಪ್ಪಾದ ಹೇಳಿಕೆ. ಸೆಕೆಂಡ್ ಆಪ್ಷನ್ ನೋಡಿ, ಒಂದು ರೇಖೆಯು ಅಪರಿಮಿತ ಸಂಖ್ಯೆಯ ಬಿಂದುಗಳನ್ನು ತನ್ನ ಮೇಲೆ ಒಳಗೊಂಡಿದೆ. ಅಫ್ಕೋರ್ಸ್ ಒಂದು ಸ್ಟ್ರೈಟ್ ಲೈನ್ ಇದೆ ಅಂತಂದ್ರೆ ಇದ್ರ ಮೇಲೆ ಎಷ್ಟು ಪಾಯಿಂಟ್ಗಳು ಇರ್ತವೆ ಅಂತಂದ್ರೆ ಅಸಂಖ್ಯಾತ ಬಿಂದುಗಳು ಅದ್ರ ಮೇಲೆ ಇರುತ್ತೆ. ಸೊ ಇದು ಕೂಡ ಒಂದು ಟ್ರೂ ಸ್ಟೇಟ್ಮೆಂಟ್. ಥರ್ಡ್ ಆಪ್ಷನ್ ಬನ್ನಿ, ಒಂದು ರೇಖಾಖಂಡವು ಪರಿಮಾಣವನ್ನು ಹೊಂದಿರುವುದಿಲ್ಲ ಅಂತ ಹೇಳ್ತಾನೆ. ನೋ, ಇದು ಫಾಲ್ಸ್. ಯಾಕಂದ್ರೆ ರೇಖಾಖಂಡ ಅಂತಂದ್ರೆ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ನೋಡಿ ಈ ರೀತಿ ಆರೋ ಮಾರ್ಕ್ ಇರಲ್ಲ. ಲೈನ್ ಸೆಗ್ಮೆಂಟ್ಗೆ ಸ್ಪೆಸಿಫಿಕ್ ಲೆಂತ್ ಇರುತ್ತೆ, ಇಷ್ಟೇ ಲೆಂತ್ ಅಂತ ಇರುತ್ತೆ. ಹಾಗಾಗಿ ಒಂದು ಪರಿಮಾಣ ಹೊಂದಿರ್ತದೆ, ಆದ್ರೆ ಇಲ್ಲಿ ಪರಿಮಾಣ ಹೊಂದಿರುವುದಿಲ್ಲ ಅಂತ ಹೇಳ್ತಾನೆ. ಸೊ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನಮಗ್ ಬೇಕಾಗಿರೋದು ಇದೇ. ಸೊ ಇದು ನಮ್ಗೆ ಬೇಕಾಗಿರುತ್ತೆ ಆನ್ಸರ್. ಆಪ್ಷನ್ 4 ಏನಿದೆ? ಎಲ್ಲಾ ಲಂಬಕೋನಗಳ ಅಳತೆಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಅಫ್ಕೋರ್ಸ್ ಲಂಬಕೋನ ಅಂತಂದ್ರೆ 90 ಡಿಗ್ರಿ. ನೀವು ಯಾವ ರೀತಿನಾದ್ರೂ ಬಿಡಿಸಿ, ಲಂಬಕೋನಗಳ ಅಳತೆ ಯಾವತ್ತಿಗೂ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಎಲ್ಲಾ ಲಂಬಕೋನಗಳ ಅಳತೆ ಒಂದಕ್ಕೊಂದು ಸಮನಾಗಿರುತ್ತೆ. ಟ್ರೂ ಸ್ಟೇಟ್ಮೆಂಟ್. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಕೋನ OAP ಇಲ್ಲಿದೆ. OAP 25 ಡಿಗ್ರಿ, OBP 35 ಡಿಗ್ರಿ, AOB ಅಳತೆ. AOB ಅಂದ್ರೆ ಈ ಆಂಗಲ್ ಬೇಕು ನಮಗೆ. AOB ಅಳತೆ ಬೇಕು. ಓಕೆ, ಈಗ AP ಅನ್ನುವಂತ ಒಂದು ಆರ್ಕ್ ಇಂದ ಈ ಎರಡು ಆಂಗಲ್ಗಳು ಫಾರ್ಮ್ ಆಗಿದೆ ಅಂತ ಅನ್ಕೊಂಡ್ರೆ, ಎರಡು ಆಂಗಲ್ಗಳು AB ಅನ್ನೋ ಆರ್ಕ್ ಇಂದಾನೆ ಫಾರ್ಮ್ ಆಗಿದೆ. ಈ ರೀತಿ ಆರ್ಕ್ ಅಂತನಾದ್ರೂ ಅನ್ಕೊಳ್ಳಿ ಅಥವಾ
ಕಾರ್ಡ್ ಅಂತ ನಾದ್ರು ಅನ್ಕೊಳ್ರಿ. ಇಲ್ಲಿಂದ ಎ ಬಿಗೆ ಒಂದು ಲೈನ್ ಡ್ರಾ ಮಾಡಿ ಜಾಯಿನ್ ಮಾಡಿದ್ರೆ ಎ ಬಿ ಅನ್ನೋದು ಒಂದು ಕಾರ್ಡ್ ಆಗ್ತದೆ. ಈ ಕಾರ್ಡ್ ಇಂದ ಎರಡು ಆಂಗಲ್ ಫಾರ್ಮ್ ಆಗಿದೆ. ಒಂದು ಸೆಂಟರ್ ಅಲ್ಲಿ ಫಾರ್ಮ್ ಆಗಿದೆ, ಇನ್ನೊಂದು ಆಪೋಸಿಟ್ ಸೈಡ್ ಆಫ್ ಸರ್ಕಲ್ ಅಲ್ಲಿ ಫಾರ್ಮ್ ಆಗಿದೆ. ಈ ರೀತಿ ಆಂಗಲ್ಸ್ ಫಾರ್ಮ್ ಆದಾಗ ಅವುಗಳ ನಡುವೆ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಇದೆ ಅಂತಂದ್ರೆ, ಇಲ್ಲಿ ಸರ್ಕಲ್ ಮೇಲೆ ಆಂಗಲ್ ಏನ್ ಫಾರ್ಮ್ ಆಗಿರುತ್ತಲ್ಲ ಅದರ ಡಬಲ್ ಆಂಗಲ್ ಸೆಂಟರ್ ಅಲ್ಲಿ ಇರುತ್ತೆ, ಅಥವಾ ಸೆಂಟರ್ ಅಲ್ಲಿ ಫಾರ್ಮ್ ಅಂತ ಆಂಗಲ್ ನ ಹಾಫ್ ಸರ್ಕಲ್ ಮೇಲೆ ಫಾರ್ಮ್ ಅಂತ ಆಂಗಲ್ ಇರುತ್ತೆ. ಸೊ ಇಲ್ಲಿ ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿ ಎಷ್ಟಾಗಿರ್ಬೇಕು, ಇದು 2x ಆಗಿರ್ಬೇಕು. ಓಕೆ, ಈಗ 2x ಇದೆ ಅಂತಂದ್ರೆ ಈ ಕಡೆ ಎಷ್ಟಿರುತ್ತೆ, 360 ಮೈನಸ್ 2x ಆಗಿರುತ್ತೆ. ಯಾಕಂದ್ರೆ ಟೋಟಲ್ ಡಿಗ್ರಿ ಎಷ್ಟಿರುತ್ತೆ, 360 ಡಿಗ್ರಿ. ಆದ್ರೆ ಈ ಕಡೆ 2x ನ ತೆಗೆದು ಬಿಟ್ರೆ ಆ ಕಡೆ ಎಷ್ಟು ಉಳಿತು, 360 ಮೈನಸ್ 2x ಉಳಿತು. ಈಗ ಮೇಲ್ಗಡೆ ಮಾತ್ರ ಅಬ್ಸರ್ವ್ ಮಾಡಿ, ಯಾವುದು ಅಂದ್ರೆ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್. ಇದು ಪಿ, ಇದು ಎ, ಇದು ಓ, ಇದು ಬಿ. ಇದು ಒಂದು ಚತುರ್ಭುಜ, ಕ್ವಾಡ್ರಿಲ್ಯಾಟ್ರಲ್. ಚತುರ್ಭುಜದ ಒಳಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 25 ಡಿಗ್ರಿ, ಇಲ್ಲಿ ಎಷ್ಟಿದೆ, ಇದು 360 ಮೈನಸ್ 2x. ಓಕೆ, ಇದೆಷ್ಟಿದೆ, ಇದು 35 ಡಿಗ್ರಿ. ಈ ಎಲ್ಲಾ ಕೋನಗಳನ್ನ ಕೂಡಿಸಿದ್ರೆ 360 ಡಿಗ್ರಿ ಬರಬೇಕು. ಸೊ ಆಡ್ ಮಾಡೋಣ. ಎಕ್ಸ್ ಪ್ಲಸ್ 25 ಪ್ಲಸ್ 360 ಮೈನಸ್ 2x ಪ್ಲಸ್ 35 ಈಕ್ವಲ್ ಟು 360 ಡಿಗ್ರಿ. ಓಕೆ, ಎರಡು ಕಡೆ 360 ಇದೆ, ಪಾಸಿಟಿವ್ ಇದೆ. ಸೊ ಎರಡನ್ನು ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದ್ರೆ ಎಕ್ಸ್ ಮೈನಸ್ 2x ಅಂದ್ರೆ ಮೈನಸ್ ಎಕ್ಸ್. 25 ಪ್ಲಸ್ 35 ಅಂತಂದ್ರೆ ಅಲ್ಲಿಗೆ ಎಷ್ಟು ಬಂತು, 60 ಪ್ಲಸ್ 60 ಈಕ್ವಲ್ ಟು 0. ಯಾಕಂದ್ರೆ 360 ಕ್ಯಾನ್ಸಲ್ ಆಗಿರೋದ್ರಿಂದ ಇದು 0 ಆಗ್ತದೆ. ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್. ಸೊ ಎಕ್ಸ್ ಈಕ್ವಲ್ ಟು 60 ಡಿಗ್ರಿ ಬಂತು. ಬಟ್ ಇದೆಲ್ಲ ನಮಗೆ ಬೇಕಾಗಿರೋದು, ಮತ್ತೆ ಆಪ್ಷನ್ 3 ಕರೆಕ್ಟ್ ಅಂತ ಹಾಕ್ಬಾರ್ದು. ನಮಗ್ ಬೇಕಾಗಿರೋದು ಎ ಓ ಬಿ, ಈ ಆಂಗಲ್ ಬೇಕು. ನಮಗ್ ಸಿಕ್ಕಿರೋದು ಇಲ್ಲಿ ಇದು 60 ಅಂತ ಸಿಕ್ಕಿರೋದು. ಇಲ್ಲಿ 60 ಆದ್ರೆ ಇದ್ರ ಡಬಲ್ ಇಲ್ಲಿ ಇರಬೇಕು. 60 ಡಬಲ್ 120 ಡಿಗ್ರಿ. ದೇರ್ ಫಾರ್ ಆಪ್ಷನ್ 1 ಕರೆಕ್ಟ್. ಒಂದು ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತವು 4:2:3 ಮತ್ತು ಅದರ ಘನಫಲವು 1536 ಸೆಂಟಿಮೀಟರ್ ಕ್ಯೂಬ್. ಹಾಗಾದ್ರೆ ಆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಓಕೆ, ಉದ್ದ, ಅಗಲ, ಎತ್ತರಗಳ ಅನುಪಾತ ಕೊಟ್ಟಿದ್ದಾರೆ. ಸೊ ನಾವು ಆಸ್ ಯೂಶುವಲ್ ಅನುಪಾತಗಳು ಕೊಟ್ಟಾಗ ಏನ್ ಮಾಡ್ತಿದ್ವಿ ಅದನ್ನೇ ಮಾಡೋಣ. ಉದ್ದ, ನಿಜವಾದ ಉದ್ದ 4x ಆಗಿರ್ಲಿ, ನಿಜವಾದ ಅಗಲ 2x ಆಗಿರ್ಲಿ, ನಿಜವಾದ ಎತ್ತರ 3x ಆಗಿರ್ಲಿ. ಓಕೆ, ಘನಫಲ, ಆಯತಘನದ ಘನಫಲ ಸೂತ್ರ ಏನಿದೆ, ಉದ್ದ ಇಂಟು ಅಗಲ ಇಂಟು ಎತ್ತರ. ಸೊ ಉದ್ದ ಇಂಟು ಅಗಲ ಇಂಟು ಎತ್ತರ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಅಂಡ್ ಇಟ್ ಈಸ್ ಈಕ್ವಲ್ ಟು 1536. ಈಗ ಡಿವೈಡ್ ಮಾಡಿ. ಮೊದಲು 3 ಇಂದ ಡಿವೈಡ್ ಮಾಡ್ತೀನಿ. 3 1s 3 5s 15, 3 1s 3, 3 2s 6. ಈಗ 2 ಇಂದ ಡಿವೈಡ್ ಮಾಡೋಣ. 2 1 2, 2 2 4, 1 ಉಳಿಯಿತು, 2 5 10, 2 6 12. ಈಗ 4 ಇಂದ ಡಿವೈಡ್ ಮಾಡಿದ್ರೆ 4 1 4, 4 6 24, 1 ಉಳಿತು 16 ಆಯ್ತು, 4 4 16. ಎಕ್ಸ್ 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 ಇರೋದ್ರಿಂದ ಎಕ್ಸ್ ಕ್ಯೂಬ್ ಈಕ್ವಲ್ ಟು 64. ಎಕ್ಸ್ ಕ್ಯೂಬ್ ಈಕ್ವಲ್ ಟು 64 ಆದ್ರೆ ಎಕ್ಸ್ ಈಕ್ವಲ್ ಟು, ಅಥವಾ ಇದನ್ನ 4 ಕ್ಯೂಬ್ ಅಂತ ಬರೀಬಹುದು. 4 4 16, 16 4 64. ಸೊ 64 ಅನ್ನ 4 ಕ್ಯೂಬ್ ಅಂತ ಬರೆದ್ರೆ ಎಕ್ಸ್ ಈಕ್ವಲ್ ಟು 4 ಆಯ್ತು. ನಮಗೆ ಸಿಕ್ಕಿರೋದು ಜಸ್ಟ್ ಎಕ್ಸ್ ವ್ಯಾಲ್ಯೂ ಅಷ್ಟೇ. ಹಾಗಾದ್ರೆ ನಿಜವಾದ ಉದ್ದ, ಅಗಲ, ಎತ್ತರಗಳು ಏನಾಗಿರ್ತವೆ? ಉದ್ದ ಈಕ್ವಲ್ ಟು 4 ಇಂಟು ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು, 4 ಹಾಕ್ಬೇಕು. ಸೊ 4 4 16 ಆಯ್ತು. ಆಮೇಲೆ ಅಗಲ ಎಷ್ಟಾಗುತ್ತದೆ, 2 ಇಂಟು ಎಕ್ಸ್ ಅಂದ್ರೆ 4. ಸೊ 2 4 8. ಎತ್ತರ 3 ಇಂಟು ಎಕ್ಸ್ ಅಂತ ಇದೆ. ಸೊ 3 ಇಂಟು 4, 3 4 12. ಸೊ 16 8 12 ಆಯ್ತು. ನಮಗ್ ಬೇಕಾಗಿರೋದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ 2 ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಎಲ್ ಹೆಚ್ ಅಂತ ಇದೆ. ಸೊ 2 ಇಂಟು ಎಲ್ ಬಿ ಅಂತಂದ್ರೆ ಉದ್ದ ಇಂಟು ಅಗಲ, ಪ್ಲಸ್ ಬಿ ಎಚ್ 8 ಇಂಟು 12 ಪ್ಲಸ್ ಎಲ್ ಹೆಚ್ 16 ಇಂಟು 12. ಸೊ ಇಟ್ ಈಸ್ ಈಕ್ವಲ್ ಟು 2 ಇಂಟು 8 48, 8 8 12, 16 128 ಪ್ಲಸ್ 12 96 ಪ್ಲಸ್ 16 2 32
16 1 16, 16 3 19. ಆಡ್ ಮಾಡಿ 8 2 10 ಪ್ಲಸ್ 6 16 ದಶಕ 1 9 1 10 19 19 ಪ್ಲಸ್ 2 21 ಕ್ಯಾರಿ 2 2 3 4 416 ಇಂಟು 2 2 6 12 2 1 2 2 1 3 2 4 8. ಸೊ ಆನ್ಸರ್ ಎಷ್ಟು ಅಂದ್ರೆ 832 ಸೆಂಟಿಮೀಟರ್ ಸ್ಕ್ವೇರ್, 832. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ಒಂದು ಗೋಳದ ಘನಫಲವು 288 ಪೈ ಸೆಂಟಿಮೀಟರ್ ಕ್ಯೂಬ್ ಆದರೆ ಈ ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಘನಫಲ ಸೂತ್ರ ಏನಿದೆ ಅಂತಂದ್ರೆ 4/3 ಪೈ ಆರ್ ಕ್ಯೂಬ್ ಈಕ್ವಲ್ ಟು, ಅವರೇ ಕೊಟ್ಟಿದ್ದಾರೆ ಎಷ್ಟು ಅಂತ, 288 ಪೈ ಅಂತೇಳಿ. ಎರಡು ಕಡೆ ಪೈ ಪೈ ಕ್ಯಾನ್ಸಲ್ ಆಗಲಿ. 4 ಇಂದ ಡಿವೈಡ್ ಮಾಡಿದ್ರೆ 4 1 4 4 7 28 4 2 8. ಆರ್ ಕ್ಯೂಬ್ ಈಕ್ವಲ್ ಟು 72 ಇಂಟು 3. ಸೊ ಆರ್ ಕ್ಯೂಬ್ ಈಕ್ವಲ್ ಟು 3 7 6 3 7 21 216. ಆರ್ ಕ್ಯೂಬ್ ಈಕ್ವಲ್ ಟು 216 ಆದ್ರೆ ಈ 216 6 ಕ್ಯೂಬ್ ಅಂತ ಬರೀಬಹುದು, 6 ಕ್ಯೂಬ್. ಯಾಕಂದ್ರೆ 6 ಕ್ಯೂಬ್ ಅಂದ್ರೆ 216, 6 6 36 ಇಂಟು 6 6 36 18 3 21 ಕರೆಕ್ಟ್ ಆಗಿದೆ, 6 ಕ್ಯೂಬ್. ಸೊ ರೇಡಿಯಸ್ ಎಷ್ಟು ಬಂತು, 6 ಸೆಂಟಿಮೀಟರ್, 6 ಸೆಂಟಿಮೀಟರ್ ರೇಡಿಯಸ್. ಈಗ ನಾವು ಫೈಂಡ್ ಮಾಡಬೇಕಾಗಿರೋದು ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಾನೆ ಅರ್ಥ, ಯಾಕಂದ್ರೆ ಗೋಳ ಆಗಿರೋದ್ರಿಂದ ಒಂದೇ ಮೇಲ್ಮೈ ಇರುತ್ತೆ. 4 ಪೈ ಆರ್ ಸ್ಕ್ವೇರ್ ಸೂತ್ರ ಇದು. ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಗೋಳದ್ದು 4 ಪೈ ಆರ್ ಸ್ಕ್ವೇರ್. ಸೊ 4 ಪೈ ಆರ್ ಅಂತಂದ್ರೆ 6 ಸ್ಕ್ವೇರ್, 4 ಪೈ 6 ಸ್ಕ್ವೇರ್ ಇಸ್ 36. ಈಗ 4 36 ಗುಣಿಸ್ಬಿಡ್ರಿ, 4 6 24 4 3 12 2 14 144 ಇಂಟು ಪೈ. ಸೊ 144 ಪೈ ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ 1 ಕರೆಕ್ಟ್. ಸೊ ಇದು 2024 ಪೇಪರ್ 1 ಮ್ಯಾಥಮೆಟಿಕ್ಸ್ ಪಾರ್ಟ್ ಕಂಪ್ಲೀಟ್ ಆಯಿತು ವಿಥೌಟ್ ಪೆಡಗಾಗಿ.